ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡ್. ಎಸ್ ವೀಕ್ಷಕರೇ, ಇವತ್ತು ರಾಜ್ಯದ ತುಂಬಾ ಮತ್ತೊಂದು 2 ಮದ ಗಜಗಳ ಹೋರಾಟಕ್ಕೆ ರಾಜ್ಯದ ರಾಜಕಾರಣ ವೇದಿಕೆ ಆಗ್ತಾ ಇದೆ. ಈಗಾಗಲೇ ಅದರಲ್ಲೂ ಕೂಡ ಒಕ್ಕಲಿಗ ಸಮುದಾಯದ 2 ನಾಯಕರು ಈಗ ಹೋರಾಟಕ್ಕೆ ಶುರುವಾಗಿರ್ತಕ್ಕಂಥದ್ದು. ಒಬ್ಬರು ಮಾಜಿ ಸಿಎಂ, ಮತ್ತೊಬ್ಬರು ಹಾಲಿ ಡಿಸಿಎಂ. ಒಬ್ಬರು ಈಗಾಗಲೇ ಹಾಲಿ ರಾಜ್ಯದ ಪ್ರಭಾವಿ ಸಚಿವರು, ಇನ್ನೊಬ್ಬರು ಕೇಂದ್ರದ ಪ್ರಭಾವಿ ಸಚಿವರು. ಒಬ್ಬರು ಒಂದು ಪಕ್ಷದ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರು, ಮತ್ತೊಬ್ಬರು ರಾಜ್ಯದ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು. ಒಬ್ಬರು ಮತ್ತೊಮ್ಮೆ ಸಿಎಂ ಆಗ್ಲಿಕ್ಕೆ ಕಣ್ಣಿಟ್ಟಿರ್ತಕ್ಕಂಥವ್ರು, ಇನ್ನೊಬ್ಬರು ಈಗಲೇ ಮುಂದಿನ ದಿನಗಳಲ್ಲೇ ಸಿಎಂ ಆಗ್ಲಿಕ್ಕೆ ಕಣ್ಣನ್ನ ಇಟ್ಟಿರ್ತಕ್ಕಂಥವ್ರು. ಹೀಗಾಗಿ ಈ ಇಬ್ಬರು ಸಾಮ್ಯತೆ ಏನು ಅಂತಂದ್ರೆ, ಇಬ್ಬರು ಕೂಡ ಒಂದೇ ಸಮುದಾಯಕ್ಕೆ, ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಕಳೆದ ಹಲವಾರು ದಿನಗಳಿಂದ ಒಂದು ರೀತಿಯ ಹಗ್ಗಜಗ್ಗಾಟ, ಕಾದಾಟ, ಏಟು ಎದುರೇಟು, ಮಾತಿನೇಟು ಎಲ್ಲವೂ ಕೂಡ ಈ ಇಬ್ಬರ ಮಧ್ಯೆ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ತಮಗೆ ಗೊತ್ತಾಗಿರ್ಬೋದು ಇದು ಯಾರು ಅಂತ ಹೇಳಿ. ಒಬ್ಬರು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಮತ್ತೊಬ್ಬರು ಕೆಪಿಸಿಸಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹಾಲಿ ಡಿಸಿಎಂ ಆಗಿರ್ತಕ್ಕಂಥ ಉಪ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಈಗ ದೊಡ್ಡ ಮಟ್ಟದ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಅದು ಯಾವ್ದಪ್ಪ ಹೋರಾಟ ಅಂತಂದ್ರೆ, ಈಗ ಇಬ್ಬರು ನಾಯಕರಲ್ಲಿ ರಾಜ್ಯದ ಒಕ್ಕಲಿಗ ಸಮುದಾಯದ ಅನಭಿಷಿಕ್ತ ನಾಯಕನಾಗ್ಲಿಕ್ಕೆ ಹೋರಾಟ ಶುರುವಾಗಿರ್ತಕ್ಕಂಥದ್ದು. ಇಡೀ ಒಕ್ಕಲಿಗ ಸಮುದಾಯವನ್ನ ಪ್ರತಿನಿಧಿಸುವಂತ ನಾಯಕ ನಾನಾಗಬೇಕು ಅನ್ನುವಂಥ ಹೋರಾಟ ನಡೆದಿದೆ. ಹಾಗಾಗಿ ಈಗ ಇಬ್ಬರು ಕೂಡ ಪರಸ್ಪರ ಪ್ರತಿಸ್ಪರ್ಧಿಗಳಂತೆ ಸ್ಪರ್ಧೆ ಮಾಡ್ತಾ ಆರೋಪ ಪ್ರತ್ಯಾರೋಪಗಳನ್ನ, ಕಚ್ಚಾಟಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಎಸ್ ವೀಕ್ಷಕರೇ, ಹಾಗಾದ್ರೆ ಇಬ್ಬರ ನಡುವೆ ಕೆಲವು ಇನ್ನಷ್ಟು ಸಾಮ್ಯತೆಗಳು ಕೂಡ ಇರತಕ್ಕಂಥದ್ದು. ಒಬ್ಬರು ಡಿ.ಕೆ. ಶಿವಕುಮಾರ್ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಅಷ್ಟೇ ಅಲ್ಲ, ತಮ್ಮ ಛಾಪನ್ನು ಮೂಡಿಸಿರ್ತಕ್ಕಂಥದ್ದು ರಾಷ್ಟ್ರ ರಾಜಕಾರಣದಲ್ಲೂ ಮತ್ತು ಇತರೆ ರಾಜ್ಯಗಳಲ್ಲೂ ಕೂಡ. ಅದು ಗುಜರಾತ್ ಆಗಿರಲಿ, ಹರಿಯಾಣ ಆಗಿರಲಿ, ತೆಲಂಗಾಣ ಆಗಿರಲಿ, ಕೇರಳ ಆಗಿರಲಿ, ಈಗ ಮತ್ತೆ ಅಸ್ಸಾಂಗೆ ಚುನಾವಣಾ ವೀಕ್ಷಕರಾಗಿಯೂ ಕೂಡ ಹೊರಟಿರ್ತಕ್ಕಂಥದ್ದು. ಈ ಕಡೆ ಎಚ್ ಡಿ ಕುಮಾರಸ್ವಾಮಿ ರಾಷ್ಟ್ರ ರಾಜಕಾರಣದಲ್ಲಿ ಅಷ್ಟು ಹೆಸರು ಮಾಡಿಲ್ಲ, ಅವರು ರಾಜ್ಯಕ್ಕೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಇಬ್ಬರ ಮಧ್ಯೆ ಮತ್ತೊಂದು ಸಾಮರಸ್ಯ, ಸಾಮ್ಯತೆ ಅಥವಾ ವ್ಯತ್ಯಾಸ ಅನ್ನುವಂಥದ್ದು ಇರತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಅವರಿಗೆ ಇಂಗ್ಲಿಷ್ ಮತ್ತು ಹಿಂದಿ ಅವರು ಸಖತ್ತಾಗಿ ಮಾತಾಡುತ್ತಾರೆ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಹ್ಯಾಂಡಲ್ ಮಾಡ್ತಾರೆ ಮೀಡಿಯಾಗಳನ್ನು. ಆದರೆ ಕುಮಾರಸ್ವಾಮಿ ಅವರಿಗೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮಾತಾಡಿಕೊಂಡು ರಾಷ್ಟ್ರ ರಾಜಕಾರಣವನ್ನು ಹ್ಯಾಂಡಲ್ ಮಾಡುವಂಥದ್ದು ತುಸು ಕಷ್ಟ ಆಗ್ತಾ ಇದೆ. ಹಾಗಾಗಿ ಈಗ ಎಚ್ ಡಿ ಕುಮಾರಸ್ವಾಮಿ ಸ್ವತಃ ಈಗ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಒಂದು ತೀರ್ಮಾನಕ್ಕೆ ಅವರು ಬಂದಿದ್ದಾರೆ. ಇಲ್ಲಿ ತಮ್ಮ ರಾಜಕೀಯ ನೇರ ಎದುರಾಳಿ ಈಗ ಎಚ್ ಡಿ ಕುಮಾರಸ್ವಾಮಿ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂಥ ಒಕ್ಕಲಿಗ ನಾಯಕರನ್ನ ಅವರು ಯಾವುದೇ ರೀತಿಯಲ್ಲಿ ಎದುರಿಸಬೇಕು. ಹಾಗಾದಾಗ ಮಾತ್ರ ಒಕ್ಕಲಿಗ ಸಮುದಾಯದ ಅನಭಿಷಿಕ್ತ ನಾಯಕನಾಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಈಗಾಗಲೇ ಇಲ್ಲಿ ಬೇರು ಬಿಟ್ಟು ಬೀಡು ಬಿಟ್ಟು ತಮ್ಮದೇ ಅಸ್ತಿತ್ವವನ್ನು ಸ್ಥಾಪಿಸಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟ್ರೆಂತ್, ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಅವರು ಕೂಡ ಹೋರಾಟಕ್ಕೆ ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೆ ನೀವು ಮುಂದಿನ ಚುನಾವಣೆ ಬಿಟ್ಬಿಡಿ, ಮುಂದಿನ ಚುನಾವಣೆ ಅಂತೂ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಗುರಿ ಇದ್ದೇ ಇದೆ, ಸಿಎಂ ಆಗಬೇಕು ಅನ್ನೋಂಥದ್ದು. ಈಗಲೇ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅಂದ್ರೆ ಸಿದ್ದರಾಮಯ್ಯನವರನ್ನ ಬೇಕಿದ್ರೆ ಕುರ್ಚಿಯಿಂದ ಪಕ್ಕಕ್ಕೆ ಸರಿಸಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಎಲ್ಲಾ ರೀತಿಯ ಆಟಗಳನ್ನ, ರಾಜಕಾರಣದ ತಂತ್ರಗಳನ್ನ, ದಾಳಗಳನ್ನ ಕೂಡ ಉಳಿಸ್ತಾ ಇರತಕ್ಕಂಥ ಏನು ಡಿ.ಕೆ. ಶಿವಕುಮಾರ್ ಇದ್ದಾರೆ, ಅವರನ್ನ ಮಣಿಸೋದು ಅಷ್ಟೊಂದು ಈಸಿ ಅಲ್ಲ ಅನ್ನುವಂಥದ್ದು ಒಕ್ಕಲಿಗ ಸಮುದಾಯದಲ್ಲೇ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು. ಎಸ್ ವೀಕ್ಷಕರೇ, ಈ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಈಗ ಬೆಳವಣಿಗೆ ನಡೀತಾ ಇರತಕ್ಕಂಥದ್ದು. ರಾಜ್ಯ ರಾಜಕಾರಣಕ್ಕೆ ಎಚ್ ಡಿ ಕುಮಾರಸ್ವಾಮಿ ವಾಪಸ್ ಬರ್ತಾ ಇದ್ದಾರೆ. ಮುಂದಿನ 2028ರ ಮುಖ್ಯಮಂತ್ರಿ ಸೀಟನ್ನು ಗಮನದಲ್ಲಿಟ್ಕೊಂಡು ವಾಪಸ್ ಬರ್ತಾ ಇರತಕ್ಕಂಥದ್ದು. ಈ ಕುರಿತಾಗಿ ಇದೇ ಜನವರಿ 24ರಂದು ದೊಡ್ಡ ಮಟ್ಟದ ಜೆಡಿಎಸ್ ಸಮಾವೇಶವನ್ನ ಆಯೋಜನೆ ಮಾಡ್ತಿದ್ದಾರೆ. ಈಗಾಗಲೇ ಅದು ಆಯೋಜನೆ ಆಗಿರ್ತಕ್ಕಂಥದ್ದು, ಅದಕ್ಕೆ ಪೂರ್ವ ತಯಾರಿಗಳನ್ನ ನಡೆಸ್ಕೊಳ್ತಿದ್ದಾರೆ. ಆ ಒಂದು ಜೆಡಿಎಸ್ ಹಾಸನದಲ್ಲಿ ನಡೀತಾ ಇರತಕ್ಕಂಥ ಸಮಾವೇಶದಲ್ಲಿ ರಾಜ್ಯ ರಾಜಕಾರಣಕ್ಕೆ ಅದು ಕುಮಾರಸ್ವಾಮಿ ಅವರ ಕಂಬ್ಯಾಕ್ ಪ್ರೋಗ್ರಾಮ್
ಕಾರ್ಯಕ್ರಮವಾಗಿ ಏರ್ಪಡಲಿದೆ. ಜೊತೆಗೆ ಕುಮಾರಸ್ವಾಮಿ ಅವರು ಈಗಾಗಲೇ ಹಳೆ ಮೈಸೂರು ಭಾಗ ಏನು ಮಂಡ್ಯ, ನಮ್ಮ ಬೆಂಗಳೂರಿನಿಂದ ಹಿಡಿದು ಮಂಡ್ಯ, ತುಮಕೂರು, ಮತ್ತೆ ಹಾಸನ, ಮೈಸೂರು, ಈ ಎಲ್ಲ ಕೋಲಾರ, ಬೆಂಗಳೂರು ಗ್ರಾಮಾಂತರ, ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತಮ್ಮ ಪ್ರವಾಸವನ್ನ ಮಾಡ್ತಿದ್ದಾರೆ. JDS ನಾಯಕರನ್ನ ಸೆಳೆದುಕೊಳ್ಳುವಂಥದ್ದು, ಅವರನ್ನ ಒಗ್ಗಟ್ಟಾಗಿ ಮಾಡುವಂತ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಏನು ಕುಮಾರಸ್ವಾಮಿಯವರ ಈ ಒಂದು ಹೋರಾಟ DK ಶಿವಕುಮಾರ್ ಅವರಿಗೆ ಒಂದು ರೀತಿಯ ಒಕ್ಕಲಿಗ ನಾಯಕತ್ವಕ್ಕೆ ಥ್ರೆಟ್ ಆಗಿ ಪರಿಣಮಿಸಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಇದಲ್ಲದೆ ಈಗ DK ಶಿವಕುಮಾರ್ ಅವರಿಗೆ ಅಸ್ಸಾಂಗೆ ಕಳಿಸ್ತಾ ಇರೋದ್ರಿಂದ ಅವರಿಗೆ ಒಂದಷ್ಟು ಇಲ್ಲಿ ಗ್ಯಾಪ್ ಆಗ್ಬಹುದು. ಆದ್ರೆ 2028ರ ಚುನಾವಣೆಗೆ ಇನ್ನು ಸಮಯ ಇದೆ ಅಲ್ವಾ, ಅಲ್ಲಿಗೆ ಆ 28ರವರೆಗೂ ಅಸ್ಸಾಂ ಚುನಾವಣೆಯನ್ನು ಮುಗಿಸ್ಕೊಂಡು ಬಂದು DK ಶಿವಕುಮಾರ್ ತಮ್ಮದೇ ಆಗಿರ್ತಕ್ಕಂಥ ಪ್ಲಾನ್ ಅನ್ನ ಮಾಡಲಿದ್ದಾರೆ ಅನ್ನುವಂತ ಒಂದು ಸ್ಪಷ್ಟ ಮಾಹಿತಿ ಕೂಡ ಇದೆ. ಇದಲ್ಲದೆ ಈಗಾಗಲೇ ನೋಡಿ ಹಲವಾರು ಇಶ್ಯೂಗಳಲ್ಲಿ DK ಶಿವಕುಮಾರ್ ಮತ್ತು HDK ಎದುರಾಬದ್ರಾಗಿರ್ತಕ್ಕಂಥದ್ದು, ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಅಲ್ವಾ. ಈಗಾಗಲೇ ರಾಮ್ಜಿಗೆ ಸಂಬಂಧಪಟ್ಟ ಹಾಗೆ ಇವರು ಆರೋಪ ಪ್ರತ್ಯಾರೋಪ ಓಪನ್ ಡಿಬೇಟ್ಗೆ ನಾನು ರೆಡಿ ಅನ್ನುವಂಥ ಮಾತನ್ನ HDK ಹೇಳಿದ್ರೆ ಬನ್ನಿ ಚರ್ಚೆ ಮಾಡೋಣ ಅನ್ನುವಂಥ ಮಾತನ್ನ ಈಗ DK ಶಿವಕುಮಾರ್ ಕೂಡ ಹೇಳಿರ್ತಕ್ಕಂಥದ್ದು. ಅಲ್ಲದೆ CM ಕುರ್ಚಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ DK ಶಿವಕುಮಾರ್ ಸ್ವತಃ ಒಕ್ಕಲಿಗ ಸಮುದಾಯದ ನಿರ್ಮಲಾನಂದ ಶ್ರೀಗಳನ್ನೇ ತಮ್ಮ ಪರವಾಗಿ ಬೆಂಬಲವಾಗಿ ಅವರು ತೆಗೆದುಕೊಂಡು ಬಂದಿದ್ರು. ಅದರ ವಿರುದ್ಧ HD ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಅದರ ನಂತರ ಅವರು ಒಂದು ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದು ಬೇರೆ ವಿಚಾರ. ಹೇಗೆ ನಾಯಕತ್ವಕ್ಕೆ ಜಗಳ ಶುರುವಾಗಿದೆ ಅನ್ನುವಂಥದ್ದು. ಅಲ್ಲದೆ ಈಗ ಟನಲ್ ರಸ್ತೆ ಇಶ್ಯೂ ಇದೆಯಲ್ಲ, ಅಲ್ಲೂ ಕೂಡ ದೊಡ್ಡ ಮಟ್ಟದ ವಾಗ್ದಾಳಿಯನ್ನ ದುಡ್ಡು ಹೊಡಿಲಿಕ್ಕೆ ಮಾಡ್ತಿದ್ದಾರೆ ಇಲ್ಲಿರ್ತಕ್ಕಂಥ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿಗಳು ಅನ್ನುವಂಥ ಮಾತನ್ನ HD ಕುಮಾರಸ್ವಾಮಿ DK ಶಿವಕುಮಾರ್ ವಿರುದ್ಧ ಹೇಳಿರ್ತಕ್ಕಂಥದ್ದು. ಈಗ ನಾಯಕತ್ವಕ್ಕೆ ಒಂದು ಪಟ್ಟಕ್ಕಾಗಿ ಕಿತ್ತಾಟ ಶುರುವಾಗಿದೆ. ಈ ನಡುವೆ ವೈಯಕ್ತಿಕ ದಾಳಿಗೂ ಕೂಡ ಅವರು ಈಡಾಗಿರ್ತಕ್ಕಂಥದ್ದು ಪರಸ್ಪರರು. ನೀವು ಹಂಗೆ ಅನ್ನುವಂಥದ್ದು ಅವರ ಪೂರ್ವಾಪರಗಳನ್ನ HD ಕುಮಾರಸ್ವಾಮಿ ಅವರ ಪೂರ್ವಾಪರಗಳನ್ನ ಬಿಚ್ಚಿಡುವಂಥ ಕೆಲಸವನ್ನ DK ಶಿವಕುಮಾರ್ ಮಾಡಿದ್ರೆ, DK ಶಿವಕುಮಾರ್ ಅವರ ಪೂರ್ವಾಪರಗಳನ್ನ ಅವರ ವಿಚಾರಗಳನ್ನ, ಹಳೆಯ ಪೂರ್ವಾಶ್ರಮದ ವಿಚಾರಗಳನ್ನ ಬಿಚ್ಚಿಡುವಂತ ಕೆಲಸವನ್ನ ಈಗ HD ಕುಮಾರಸ್ವಾಮಿ ಕೂಡ ಮಾಡ್ತಿರ್ತಕ್ಕಂಥದ್ದು. ನೋಡಿ, ಈಗ ಕನಕಪುರದಲ್ಲಿ ಟೆಂಟ್ ನಲ್ಲಿ ಅಶ್ಲೀಲ ಸಿನಿಮಾ ನಡೆಸ್ತಾ ಇದ್ರಿ, ನಿಮ್ಮಿಂದ ಪಾಠ ಕಲಿಬೇಕಾ ಅನ್ನುವಂಥ ಒಂದು ಮಾತನ್ನ HDK ಮಾತಿಗೆ DK ಕೊಟ್ಟ ಉತ್ತರ DK ಬ್ರದರ್ಸ್ ಕೊಟ್ಟ ಉತ್ತರ ಬಹಳ ಮಾರ್ಮಿಕವಾಗಿತ್ತು. ಅಶ್ಲೀಲ ಸಿಡಿಗಳ ಅಥವಾ ಅಶ್ಲೀಲ ಸಿನಿಮಾಗಳ ಹೀರೋನೇ ನಿಮ್ಮ ಕುಟುಂಬದಲ್ಲಿದ್ದಾರೆ, ಪ್ರಜ್ವಲ್ ರೇವಣ್ಣ ಇಶ್ಯೂ ಮರೆತು ಬಿಟ್ರ ಅನ್ನುವಂಥ ಒಂದು ವಾಪಸ್ ಸರಿಯಾದ ತಿರುಗೇಟು ಕೊಡುವಂತ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದು ಒಂದು ರೀತಿಯ ವೈಯಕ್ತಿಕ ಮಟ್ಟಕ್ಕೆ ಬಂದು ಉಳಿದು ಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಈಗ ಒಂದಷ್ಟು ಜನ ಸೆಕೆಂಡ್ ಲೈನ್ ಲೀಡರ್ಗಳಿದ್ದಾರೆ ಒಕ್ಕಲಿಗ ಸಮುದಾಯದಲ್ಲಿ. ಅವರು ಬರೋದಕ್ಕಿಂತ ಮುಂಚೆ ಈ ಬರೇ ಜಗಳ ಆಡ್ತಿರ್ತಕ್ಕಂಥದ್ದು. ನೋಡಿ, ಸೆಕೆಂಡ್ ಲೈನ್ ಲೀಡರ್ಸ್ಗಳು ಈಗಾಗಲೇ ಅಶೋಕ್ ಇದ್ದಾರೆ, ಡಾಕ್ಟರ್ ಅಶ್ವಥ್ ನಾರಾಯಣ್ ಇದ್ದಾರೆ, CT ರವಿ ಇದ್ದಾರೆ, JDS GT ದೇವೇಗೌಡರು ಇದ್ದಾರೆ, ಶೋಭಾ ಕರಂದ್ಲಾಜೆ ಇದ್ದಾರೆ, ST ಸೋಮಶೇಖರ್ ಇದ್ದಾರೆ, ಕೃಷ್ಣ ಬೈರೇಗೌಡ ಇದ್ದಾರೆ, ನಮ್ಮ ಲೇಔಟ್ ಕೃಷ್ಣಪ್ಪ, M ಕೃಷ್ಣಪ್ಪ ಅವರು ಕೂಡ ಒಕ್ಕಲಿಗ ನಾಯಕರಾಗಿ ಬಿಂಬಿತವಾಗುವಂಥವ್ರು. ಜೊತೆಗೆ ಕಾಂಗ್ರೆಸ್ನೆಲ್ಲ ಸಚಿವರಾಗಿರ್ತಕ್ಕಂಥ ಚಲುವರಾಯ ಸ್ವಾಮಿ ಇದ್ದಾರೆ, ಮಾಗಡಿ ಬಾಲಕೃಷ್ಣ ಇರ್ತಕ್ಕಂಥದ್ದು. ಹೀಗೆ ಅನೇಕ ನಾಯಕರಿದ್ದಾರೆ. ಇನ್ನಷ್ಟು ನಾಯಕರು ಈಗಾಗಲೇ ಸದಾನಂದ ಗೌಡ ಅಥವಾ TB ಜಯಚಂದ್ರ, ರಾಮಚಂದ್ರೇಗೌಡ ಅಥವಾ ಕೋಲಾರದ MB ಶ್ರೀನಿವಾಸ್ ಗೌಡ, ಇವರೆಲ್ಲರೂ ಕಥೆ ಒಂದಷ್ಟು ಬದಿಗೆ ಸರಿದು ಬಿಟ್ಟಿದೆ. ಸದಾನಂದ ಗೌಡರ ರೀತಿ ಅವರ ಕಥೆ ರಾಜಕಾರಣದಿಂದ ಮರೆಗೆ ಸರಿಯುವಂತ ಸಾಧ್ಯತೆ ಇದೆ. ಆದ್ರೆ ಈ ಸೆಕೆಂಡ್ ಲೈನ್ ಲೀಡರ್ಸ್ ಅನ್ನು ಮೀರಿ ಈಗ HD ಕುಮಾರಸ್ವಾಮಿ ಮತ್ತು HDK ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸ್ತಾ ಇರತಕ್ಕಂಥದ್ದು ಈಗ ಒಂದು ಒಕ್ಕಲಿಗ ನಾಯಕತ್ವಕ್ಕೆ ಒಂದು ಅಂತಿಮ ಹಂತಕ್ಕೆ ತಲುಪಿದೆ. ಆದ್ರೆ ಇಲ್ಲಿ ಒಂದು ದಾಳ ಉದುರಿಸುವಂತ ರಾಜ್ಯ ಸರ್ಕಾರಕ್ಕೆ ಸಾಧ್ಯತೆ ಇದೆ. ಏನಪ್ಪಾ ಅಂತಂದ್ರೆ ಜಾತಿ ಗಣತಿ ಅನ್ನುವಂಥದ್ದು. ಒಂದು ವೇಳೆ ಜಾತಿ ಗಣತಿ ಏನಾದರೂ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿಬಿಟ್ರು ಅಂತಂದ್ರೆ ಅದು ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ ಒಕ್ಕಲಿಗ ಸಮುದಾಯಕ್ಕೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಸೋರಿಕೆ ಆಗಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ SC ST ನವರು 1,08,00,000 ಇರ್ತಕ್ಕಂಥದ್ದು ಸಮುದಾಯ ರಾಜ್ಯದಲ್ಲಿ. ಮುಸ್ಲಿಮರು 70 ಲಕ್ಷ, ಲಿಂಗಾಯತರು 65 ಲಕ್ಷ, ಒಕ್ಕಲಿಗರು 60 ಲಕ್ಷ, ಕುರುಬರು 45 ಲಕ್ಷ. ಅಂದ್ರೆ
ಈ ಒಂದು ಹಂತದಲ್ಲಿ ಒಕ್ಕಲಿಗರಿಗೆ ಇರ್ತಕ್ಕಂಥದ್ದು ಕೇವಲ 60 ಲಕ್ಷ ಒಕ್ಕಲಿಗರಲ್ಲಿ ಈಗ ಕೆಲವೊಂದು ಮೂಲಗಳ ಪ್ರಕಾರ 70% ನಷ್ಟು ಮತದಾರರು ವೋಟರ್ಸು JDS ಪಕ್ಷಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ 25% ಒಕ್ಕಲಿಗ ವೋಟರ್ಸ್ಗಳನ್ನ ಕಾಂಗ್ರೆಸ್ ಮತ್ತು ಬಿಜೆಪಿ ಹಂಚಿಕೊಳ್ಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ಏನಾದರೂ ಜಾತಿ ಸಮೀಕ್ಷೆ ಇದೆ ಅದು ಹೊರಗಡೆ ಬಂತು ಅಂತಂದ್ರೆ ಅದು ಮತ್ತೊಂದು ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತೆ. ಅದಕ್ಕಿಂತ ಮುಂಚೆನೆ ಇವರು ಒಕ್ಕಲಿಗ ನಾಯಕತ್ವಕ್ಕೆ ಹೋರಾಟವನ್ನ ನಡೆಸ್ತಿದ್ದಾರೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಒಕ್ಕಲಿಗ ನಾಯಕತ್ವಕ್ಕೆ ರೆಡಿ ಆಗ್ತಿದ್ದಾರೆ, ಹೇಗೆ HD ಕುಮಾರಸ್ವಾಮಿ ಹಾಸನದ JDS ಸಮಾವೇಶದ ಮೂಲಕ ಕಂಬ್ಯಾಕ್ ಹೇಳಲಿಕ್ಕೆ ನಾನು ಅಸ್ತಿತ್ವದಲ್ಲಿದ್ದೇನೆ ಅನ್ನೋದನ್ನ ಹೇಳೋದಕ್ಕೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬರ್ತಿದ್ದಾರೆ ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV.